ಎಲ್ಲರಿಗೂ ನಾವು ಈ ಹಿಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 73 ಮತ್ತು ಆರ್ಟಿಕಲ್ 74 ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಆರ್ಟಿಕಲ್ 73 ಕಾರ್ಯಾಂಗದ ವ್ಯಾಪ್ತಿಯ ಬಗ್ಗೆ ಹೇಳ್ತೈತಿ. ಏನು ಈ ಎಕ್ಸ್ಟೆಂಟ್ ಆಫ್ ದಿ ಎಕ್ಸಿಕ್ಯೂಟಿವ್ ಬಗ್ಗೆ ಹೇಳ್ತೈತಿ. ಯಾವ ಎಕ್ಸಿಕ್ಯೂಟಿವ್? ಕೇಂದ್ರ ಕಾರ್ಯಾಂಗ. ಆಮೇಲೆ ಆರ್ಟಿಕಲ್ 74 ಏನ್ ಹೇಳ್ತೈತಿ ಅಂತಂದ್ರೆ ರಾಷ್ಟ್ರಪತಿಗೆ ಸಹಾಯ ಮಾಡಲು ಒಂದು ಪ್ರಧಾನಮಂತ್ರಿಯನ್ನು ಒಳಗೊಂಡಂತೆ ಒಂದು ಮಂತ್ರಿಮಂಡಲ ಇರಬೇಕು ಅಂತೇಳಿ ಹೇಳ್ತೈತಿ. ಕೌನ್ಸಿಲ್ ಆಫ್ ಮಿನಿಸ್ಟ್ರೀಸ್. ಇಷ್ಟ ಆದ ನಂತರ ಆರ್ಟಿಕಲ್ 75 ಏನ್ ಹೇಳ್ತೈತಿ ಅಂತಂದ್ರೆ ಎಷ್ಟು ಜನ ಇರಬೇಕು, ಅವ್ರಿಗೆ ಏನೇನು ಕ್ವಾಲಿಫಿಕೇಶನ್ ಇರಬೇಕು ಅನ್ನೋದ್ರ ಬಗ್ಗೆ ಆರ್ಟಿಕಲ್ 75 ಹೇಳ್ತೈತಿ. ಹಂಗೆ ಯಾವುದೇ ಕ್ವಾಲಿಫಿಕೇಶನ್ ಇಲ್ಲದ ವ್ಯಕ್ತಿಯನ್ನ, ಅರ್ಹತೆ ಇಲ್ಲದ ವ್ಯಕ್ತಿಯನ್ನ ಸೀದಾ ತಂದು ರಾಷ್ಟ್ರಪತಿಗೆ ಸಲಹೆ ಮತ್ತು ಸೂಚನೆಗಳನ್ನು ನೀಡಲು ಕುಣಿಸಾಕ್ ಬರಂಗಿಲ್ಲ. ದೇರ್ ಶುಡ್ ಬಿ ಅ ಕ್ವಾಲಿಫಿಕೇಶನ್. ಒಂದ್ ಸ್ವಲ್ಪ ಅರ್ಹತೆಗಳು ಬೇಕಾಗ್ತವೆ, ಹೌದಾ? ಅಂತಹ ಅರ್ಹತೆಗಳು ಏನೇನು? ಆಮೇಲೆ ಎಲ್ಲರನ್ನೂ ತಂದು ಪ್ರಧಾನಮಂತ್ರಿ ಮಾಡಿ ಕುಣಿಸಾಕ್ ಬರಂಗಿಲ್ಲ. ಎಲ್ಲರನ್ನೂ ತಂದು ಮಿನಿಸ್ಟರ್ ಮಾಡಿ ಕುಣಿಸಾಕ್ ಬರೋದಿಲ್ಲ. ಕೆಲವೊಂದಿಷ್ಟು ಜನನ್ನ ಮಾತ್ರ ಮಿನಿಸ್ಟರ್ನನ್ನಾಗಿ ಮಾಡ್ತೈತಿ, ಹೌದಾ? ಹಂಗ ಮಿನಿಸ್ಟರ್ ಎಷ್ಟು ಜನ ಇರಬೇಕು, ಕೌನ್ಸಿಲ್ ಆಫ್ ಮಿನಿಸ್ಟರ್ ಒಳಗೆ ಎಷ್ಟು ಜನ ಇರಬೇಕು? ಲೋಕಸಭೆ ಎಲ್ಲಾ ಸದಸ್ಯರನ್ನು ಕರ್ಕೊಂಡು ಹೋಗಿ ಮಿನಿಸ್ಟರ್ ಮಾಡಕ್ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅನ್ನೋದನ್ನ ಹೇಳ್ತೀನಿ, ಹೌದಾ? ಹಾಗೆ ಪ್ರಧಾನಮಂತ್ರಿ ಒಬ್ಬನೇ ಇರಬೇಕು, ಇಬ್ರಿಬ್ರು ಪ್ರಧಾನಮಂತ್ರಿ ಮಾಡಕ್ ಬರಂಗಿಲ್ಲ. ಯಾಕೆ? ಹೌದಾ? ಇವೆಲ್ಲ ಕಾರಣಗಳಿಗೆ, ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಯಾವ್ದಪ್ಪ ಅಂತಂದ್ರೆ ಆರ್ಟಿಕಲ್ 75. ಅದನ್ನ ಇವತ್ತು ಸ್ಟಡಿ ಮಾಡೋಣ. ಏನು? ಅದರ್ ಪ್ರಾವಿಷನ್ಸ್ ಆಸ್ ಟು ಮಿನಿಸ್ಟರ್ಸ್. ಮಿನಿಸ್ಟರ್ಗೆ ಇನ್ನು ಬೇರೆ ಬೇರೆ ಪ್ರಾವಿಷನ್ಗಳು ಏನ್ ಹೇಳ್ತಾವು ಅನ್ನೋದನ್ನ ನೋಡಬೇಕು. ಇದನ್ನ ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗ್ತೈತಿ. ಅರ್ಧ ಅರ್ಧ ನೋಡಿದ್ರೆ ಗೊತ್ತಾಗೋದಿಲ್ಲ. ಅದಕ್ಕೆ ಪೂರ್ತಿ ವಿಡಿಯೋ ನೋಡ್ರಿ, ಹಂಗೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಈಗ ಆರ್ಟಿಕಲ್ 75 ಸಬ್ ಕ್ಲಾಸ್ 1. ಇದ್ರಾಗ 6 ಉಪವಿಧಿಗಳಿದಾವೆ. 6 ಉಪವಿಧಿಗಳಲ್ಲಿ ಒಂದನೇದನ್ನ ನೋಡೋಣ. ಏನ್ ಹೇಳ್ತೈತಿ? ದ ಪ್ರೈಮ್ ಮಿನಿಸ್ಟರ್ ಶಾಲ್ ಬಿ ಅಪಾಯಿಂಟೆಡ್ ಬೈ ದಿ ಪ್ರೆಸಿಡೆಂಟ್ ಅಂಡ್ ಅದರ್ ಮಿನಿಸ್ಟರ್ ಶಾಲ್ ಬಿ ಅಪಾಯಿಂಟೆಡ್ ಬೈ ಪ್ರೆಸಿಡೆಂಟ್ ಆನ್ ದಿ ಅಡ್ವೈಸ್ ಆಫ್ ದಿ ಪ್ರೈಮ್ ಮಿನಿಸ್ಟರ್. ಏನು? ಪ್ರೈಮ್ ಮಿನಿಸ್ಟರ್, ಪ್ರಧಾನಮಂತ್ರಿಗಳು ರಾಷ್ಟ್ರಪತಿಯಿಂದ ಆಯ್ಕೆ ಆಗಬೇಕು. ರಾಷ್ಟ್ರಪತಿಯಿಂದ ಆಯ್ಕೆ ಆಗಬೇಕು. ಯಾರು? ಪ್ರಧಾನಮಂತ್ರಿಗಳು. ಮತ್ತು ಉಳಿದ ಮಂತ್ರಿಗಳು ಕೂಡ ರಾಷ್ಟ್ರಪತಿಯಿಂದನೇ ಆಯ್ಕೆ ಆಗಬೇಕು. ಆದ್ರೆ ಪ್ರಧಾನಮಂತ್ರಿಯ ಸಲಹೆ ಮೇರೆಗೆ. ದೇರ್ ಇಸ್ ಅನ್ ಸಜೆಷನ್ ಮೇಡ್ ಬೈ ದಿ ಪ್ರೈಮ್ ಮಿನಿಸ್ಟರ್ ಟು ಅಪಾಯಿಂಟ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟ್ರೀಸ್ ಟು ದಿ ಪ್ರೆಸಿಡೆಂಟ್. ರಾಷ್ಟ್ರಪತಿಗಳಿಗೆ ಪ್ರಧಾನಮಂತ್ರಿಯು ಸಲಹೆ ಮಾಡಿದ ವ್ಯಕ್ತಿಯನ್ನ ಮಿನಿಸ್ಟರ್ನಾಗಿ ನೇಮಕ ಮಾಡಬೇಕು. ದೇರ್ ಇಸ್ ನೋ ಅದರ್ ವೇ ಟು ಅಪಾಯಿಂಟ್ ಅ ಕೌನ್ಸಿಲ್ ಆಫ್ ಮಿನಿಸ್ಟ್ರೀಸ್ ಬೈ ದಿ ಪ್ರೆಸಿಡೆಂಟ್ ಅದರ್ ದೆನ್ ಸಜೆಷನ್ ಆಫ್ ದಿ ಪ್ರೈಮ್ ಮಿನಿಸ್ಟರ್. ಪ್ರಧಾನಮಂತ್ರಿಯ ಸಜೆಷನ್ ಅನ್ನು ಹೊರತುಪಡಿಸಿ ಬೇರೆ ಯಾವುದೇ ರೀತಿಯಲ್ಲಿ ನೀವು ಯಾರನ್ನ, ಕೌನ್ಸಿಲ್ ಆಫ್ ಮಿನಿಸ್ಟರ್ನ, ಮಂತ್ರಿ ಮಂಡಲದಲ್ಲಿರ್ತಕ್ಕಂಥ ಸಚಿವರನ್ನ ಅಪಾಯಿಂಟ್ಮೆಂಟ್ ಮಾಡಕ್ ಬರೋದಿಲ್ಲ. ಯಾರಿಗೆ ಹೇಳ್ತೈತಿ ಇದು? ರಾಷ್ಟ್ರಪತಿಗಳಿಗೆ ಹೇಳ್ತೈತಿ. ಇಲ್ಲಿ ಒಂದು ವಿಷಯ ಕ್ಲಿಯರ್. ಏನು? ಪ್ರಧಾನಮಂತ್ರಿ ರಾಷ್ಟ್ರಪತಿಗಳಿಂದ ಆಯ್ಕೆ ಆಗ್ತಾರೆ, ನೇಮಕ ಆಗ್ತಾರೆ. ಪ್ರೈಮ್ ಮಿನಿಸ್ಟರ್ ಶಾಲ್ ಬಿ ಅಪಾಯಿಂಟೆಡ್ ಬೈ ದಿ ಪ್ರೆಸಿಡೆಂಟ್. ರಾಷ್ಟ್ರಪತಿಗಳಿಂದ ಅಥವಾ ರಾಷ್ಟ್ರಾಧ್ಯಕ್ಷರಿಂದ ಯಾರು? ಪ್ರಧಾನಮಂತ್ರಿಗಳು ನೇಮಕ ಆಗ್ತಾರೆ. ಹಂಗಾದ್ರೆ ರಾಷ್ಟ್ರಪತಿಗಳು ಒಂದು ಕ್ವಶನ್ ಅರೈಸ್ ಆಗ್ತೈತಿ. ಏನಪ್ಪಾ ಅಂತಂದ್ರೆ ರಾಷ್ಟ್ರಪತಿಗಳು ತಮ್ಮ ಮನಸ್ಸಿಗೆ ಬಂದವರನ್ನ ಪ್ರಧಾನಮಂತ್ರಿಯಾಗಿ ನೇಮಕ ಮಾಡಬಹುದೇನಾ ಅಂತೇಳಿ ಒಂದು ಕ್ವಶನ್ ಅರೈಸ್ ಆಗ್ತೈತಿ. ಆರ್ಟಿಕಲ್ 75 ಕ್ಲಿಯರ್ಸ್ ದಟ್ ದಿ ಪ್ರೆಸಿಡೆಂಟ್ ಶಾಲ್ ಅಪಾಯಿಂಟ್ ದಿ ಪ್ರೈಮ್ ಮಿನಿಸ್ಟರ್. ಹಂಗಂತೇಳಿ ತನ್ನ ಮನಸ್ಸಿಗೆ ಬಂದ ವ್ಯಕ್ತಿಯನ್ನ ಪ್ರೈಮ್ ಮಿನಿಸ್ಟರ್ನಾಗಿ ಆಯ್ಕೆ ಮಾಡಕ್ ಬರ್ತೈತೆ ಅಂತ ಕೇಳಿದ್ರೆ ಆನ್ಸರ್ ಇಲ್ಲ. ಯಾರು ಬೇಕಾದವರನ್ನ ಪ್ರಧಾನಮಂತ್ರಿಯನ್ನಾಗಿ ಆಯ್ಕೆ ಮಾಡುವ ಅಧಿಕಾರ ರಾಷ್ಟ್ರಪತಿಗಿಲ್ಲ. ರಾಷ್ಟ್ರಪತಿಗೆ ನನ್ನ ಮೇಲೆ ಪ್ರೀತಿ ಹೆಚ್ಚಾಗಿ ಬಾರಪ್ಪ ನೀನ ಪ್ರಧಾನಮಂತ್ರಿ ಆಗತ್ತೆ ನನ್ನ ಕರೆಯಾಕೆ ಬರಂಗಿಲ್ಲ. ಯಾಕೆ ಬರಂಗಿಲ್ಲ? ದೇರ್ ಇಸ್ ಅ ಡೆಮೋಕ್ರೆಟಿಕ್ ಸ್ಟೇಟ್. ಇಂಡಿಯಾ ಇಸ್ ಅ ಡೆಮೋಕ್ರೆಟಿಕ್ ಸ್ಟೇಟ್. ಭಾರತ ಪ್ರಜಾಪ್ರಭುತ್ವ ರಾಜ್ಯ ಆಗಿರೋದ್ರಿಂದ ಏನಕತಿ, ಪ್ರಜೆಗಳೆಲ್ಲ ವೋಟ್ ಮಾಡಿ ಒಬ್ಬರ ನಾಯಕತ್ವದಲ್ಲಿ ಒಂದು ಪಕ್ಷಕ್ಕೆ ವೋಟ್ ಮಾಡಿರ್ತೀವಿ. ಆ ಪಕ್ಷ ಮೆಜಾರಿಟಿಯ ಬಂದ ತಕ್ಷಣ, ಬಹುಮತದ ಮೂಲಕ ಬಂದ ತಕ್ಷಣ ಆ ಪಕ್ಷದ ಶಾಸಕಾಂಗದ ಸದಸ್ಯರೆಲ್ಲರೂ ಕೂಡಿ ಒಬ್ಬ ವ್ಯಕ್ತಿಯನ್ನ ಆಯ್ಕೆ ಮಾಡ್ತಾರೆ. ಆ ವ್ಯಕ್ತಿಯನ್ನೇ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಯಾಗಿ ಆಯ್ಕೆ ಮಾಡಬೇಕೆ ಹೊರತಾಗಿ ಬೇರೆ ಕಡ್ಡಿ ಆಡ್ಸಕ್ ಬರಂಗಿಲ್ಲ. ಏನು? ಒಂದು ಮಾತ್ರ ಅರ್ಥ ಆಯ್ತು. ಏನಪ್ಪಾ ಅಂತಂದ್ರ ಬಹುಮತ ಪಡೆದ ಪಕ್ಷದ ಶಾಸಕಾಂಗ ಸದಸ್ಯರು ಆಯ್ಕೆ ಮಾಡಿರ್ತಕ್ಕಂಥ ವ್ಯಕ್ತಿಯನ್ನ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಯಾಗಿ ಆಯ್ಕೆ ಮಾಡಬೇಕೆ ಹೊರತು ಬೇರೆ ಹಾದಿ ಇಲ್ಲ. ಸರ್ ಇದನ್ನ ಎಲ್ಲಿ ಬರದಾರ್ರಿ ಅಂತ ಕೇಳಿದ್ರೆ ಎಲ್ಲಿಯೂ ಬರೆದಿಲ್ಲ. ದಿಸ್ ಇಸ್ ಅನ್ ಕನ್ವೆನ್ಷನ್, ದಿಸ್ ಇಸ್ ಅನ್ ಕಸ್ಟಮ್. ಇದು ಪದ್ಧತಿ, ಇದೇ ರೀತಿ ನಡ್ಕೊಂಡೇ ಹೋಗ್ಬೇಕು. ದೇರ್ ಇಸ್ ನೋ ಅದರ್ ವೇ. ಫಾರ್ ಎಕ್ಸಾಂಪಲ್ ನರೇಂದ್ರ ಮೋದಿ ಅವರು ಈಗ ಭಾರತದ ಪ್ರಧಾನಮಂತ್ರಿಗಳು. ಇವರನ್ನ ಅಪಾಯಿಂಟ್ ಮಾಡಿದ್ಯಾರು, ನೇಮಕ ಮಾಡಿದ್ಯಾರು? ರಾಷ್ಟ್ರಪತಿಗಳು. ಯಾಕೆ ನೇಮಕ ಮಾಡಿದ್ರು? ನನ್ನ ಕೆಲಸ ಮತ್ತು ಕಾರ್ಯಗಳಲ್ಲಿ ನೀ ಸಹಾಯ ಮಾಡಪ್ಪ ನಿನ್ನ ಮಂತ್ರಿಮಂಡಲದ ಸಹಯೋಗದೊಂದಿಗೆ ಅಂತೇಳಿ ಅಪಾಯಿಂಟ್ ಮಾಡಿದ್ರು. ಆದ್ರೆ ರಾಷ್ಟ್ರಪತಿ ಅವರು ಸ್ವಂತ ಇಚ್ಛೆಯಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ನೀವೇ ಬರ್ರಿ ಪ್ರಧಾನಮಂತ್ರಿ ಆಗ್ರಿ ಅಂತೇಳಿ ಕರೆದ್ರೇನು? ಇಲ್ಲ. ಏನಾಯ್ತು? ಬಿಜೆಪಿ ಪಕ್ಷ
ಪ್ರಧಾನಮಂತ್ರಿ ಯಾರನ್ನಾಗಿ ನೇಮಕ ಮಾಡಿತ್ತು ಅಂತಂದ್ರೆ ನಾವೇನಾದ್ರೂ ಬಹುಮತ ಪಡೆದು ಅಧಿಕಾರಕ್ಕೆ ಬಂದಿವಿ ಅಂತಂದ್ರೆ ನಮ್ಮ ಪ್ರಧಾನಮಂತ್ರಿಯಾಗಿ ಯಾರಪ್ಪ ಅಂತಂದ್ರ ನರೇಂದ್ರ ಮೋದಿ ಅವರು ಆಯ್ಕೆ ಆಗಿರ್ತಾರೋ ಅಂತೇಳಿ ತಿಳ್ಕೊಂಡು ಅವರ ನೇತೃತ್ವದಲ್ಲಿ ಏನ್ ಮಾಡಿದ್ರು, ಚುನಾವಣೆಗೆ ಹೋದ್ರು, ಚುನಾವಣೆಯಲ್ಲಿ ಬಹುಮತ ಪಡೆದ್ರು, ಅದವರನ್ನೇ ಏನ್ ಮಾಡಿದ್ರು ಅಂತಂದ್ರೆ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಯಾಗಿ ಆಯ್ಕೆ ಮಾಡಿದ್ರು. ಇದಿಷ್ಟು ಜಿಸ್ಟ್. ಇದು ಏನು, ದ ಪ್ರೈಮ್ ಮಿನಿಸ್ಟರ್ ಶಾಲ್ ಬಿ ಅಪಾಯಿಂಟೆಡ್ ಬೈ ದಿ ಪ್ರೆಸಿಡೆಂಟ್ ಅನ್ನೋ ಪದದ ಅರ್ಥ ಇದು. ಪ್ರೆಸಿಡೆಂಟ್ ಕೆನಾಟ್ ಅಪಾಯಿಂಟ್ ದೇರ್ ವಿಲ್ಲಿಂಗ್ to any person as a prime minister. President shall appoint a person declared by the majority party. ಯಾವ ಪಕ್ಷ ಬಹುಮತವನ್ನ ಪಡೆದಿರ್ತೈತೋ ಆ ಪಕ್ಷ ಹೇಳಿದ ವ್ಯಕ್ತಿಯನ್ನೇ ನೀವು ಪ್ರೈಮ್ ಮಿನಿಸ್ಟರ್ ನಾಗಿ ಅಪಾಯಿಂಟ್ಮೆಂಟ್ ಮಾಡಬೇಕೆ ಹೊರತಾಗಿ ದೇರ್ ಇಸ್ ನೋ ಅದರ್ ವೇ ಟು ಅಪಾಯಿಂಟ್ ಅ ಪ್ರೈಮ್ ಮಿನಿಸ್ಟರ್ ಆಸ್ ಟು ವಿಲ್ಲಿಂಗ್ ಆಫ್ ದಿ ಪ್ರೆಸಿಡೆಂಟ್. ನಿಮ್ಮ ಮನಸ್ಸಿಗೆ ಬಂದ ವ್ಯಕ್ತಿಯನ್ನ, ನಿಮ್ಮ ಆಶಾಭಾವ ಹೊಂದಿರತಕ್ಕಂಥ ವ್ಯಕ್ತಿಯನ್ನ ನೀವು ಪ್ರಧಾನಮಂತ್ರಿಯನ್ನಾಗಿ ಮಾಡಕ್ ಬರೋದಿಲ್ಲ. ರಾಷ್ಟ್ರಪತಿಗಳೇ, ನೀವು ಯಾರನ್ನ ಪ್ರಧಾನಮಂತ್ರಿಯನ್ನಾಗಿ ಮಾಡಬೇಕು ಅಂತಂದ್ರೆ ಶಾಸಕಾಂಗ ಪಕ್ಷದ ನಾಯಕರು ಯಾರನ್ನ ಆಯ್ಕೆ ಮಾಡಿರ್ತಾರೋ ಅವರನ್ನ ನೀವು ಪ್ರಧಾನಮಂತ್ರಿಯನ್ನಾಗಿ ನೇಮಕ ಮಾಡಬೇಕು. ಬಹುಮತ ಪಡೆದ ಪಕ್ಷದ ಶಾಸಕಾಂಗದ ನಾಯಕರು ಆಯ್ಕೆ ಮಾಡಿರ್ತಕ್ಕಂಥ ವ್ಯಕ್ತಿಯನ್ನ. ಇದನ್ನ ಸಂವಿಧಾನದಲ್ಲಿ ಬರದಾರನತೆ ಕೇಳಿದ್ರೆ ದೇರ್ ಇಸ್ ನೋ ವರ್ಡ್. ಇದ್ರ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾತು ಉಲ್ಲೇಖ ಸಂವಿಧಾನದಲ್ಲಿಲ್ಲ. ಮತ್ತೆ ಹೆಂಗ್ರಿ ಸರ್ ಅಂತ ಕೇಳಿದ್ರೆ ದಿಸ್ ಇಸ್ ಅನ್ ಕನ್ವೆನ್ಷನ್. ಇದು ನಡೆದ ಬಂದಿರತಕ್ಕಂಥ ಹಾದಿ. ದಿಸ್ ಇಸ್ ಅನ್ ಕಸ್ಟಮ್ಸ್. ಯು ಕ್ಯಾನಾಟ್ ಡಿನೈಡ್ ಇಟ್. ನೀವು ಇದನ್ನ ತಡೆದು ಹಾಕಕ್ ಬರಂಗಿಲ್ಲ. ಇದಿಷ್ಟು ಆದ ನಂತರ ಉಳಿದ ಸಚಿವರನ್ನ ಹೆಂಗ್ ನೇಮಕ ಮಾಡ್ರಿ ಅಂತ ಕೇಳ್ತಾರೆ. ಉಳಿದ ಸಚಿವರನ್ನ ಹೆಂಗ್ ನೇಮಕ ಮಾಡ್ರಿ ಅಂತಂದ್ರ ಆನ್ ದಿ ಅಡ್ವೈಸ್ ಆಫ್ ದಿ ಪ್ರೈಮ್ ಮಿನಿಸ್ಟರ್. ಈಗ ಪ್ರಧಾನಮಂತ್ರಿಯನ್ನ ಆಯ್ಕೆ ಮಾಡಿದ್ರು, ಇನ್ನು ಮಂತ್ರಿ ಮಂಡಲವನ್ನ ಆಯ್ಕೆ ಮಾಡ್ಬೇಕಲ್ಲ. ಮಂಡಲ ಅಂತಂದ್ರ ಒಂದು 4-5 ಜನರ ಇರ್ಬೇಕು ಅದ್ರಾಗ. ಹಂಗ ಮಂತ್ರಿ ಮಂಡಲ ಅಂತಂದ್ರೆ ಮಂತ್ರಿಗಳು ಒಂದು 5-6 ಜನ ಇದ್ದಿದ್ದ ಮಂಡಲವನ್ನ ಮಂತ್ರಿ ಮಂಡಲ ಅಂತ ಕರಿತೀವಿ. ಈ ಮಂತ್ರಿ ಮಂಡಲವನ್ನ ಹೆಂಗ ಆಯ್ಕೆ ಮಾಡಬೇಕು ಅಂತ ಬರೀತಾರ ಅಂತಂದ್ರೆ ಪ್ರೆಸಿಡೆಂಟ್ ಆನ್ ದಿ ಅಡ್ವೈಸ್ ಆಫ್ ದಿ ಪ್ರೈಮ್ ಮಿನಿಸ್ಟರ್. ಯಾಕಂತಂದ್ರೆ ರಾಷ್ಟ್ರಪತಿಗಳು ಸ್ವಂತ ನಿರ್ಧಾರವನ್ನ ತೆಗೆದುಕೊಳ್ಳುವುದಿಲ್ಲ. ಯಾಕಂದ್ರೆ ರಾಷ್ಟ್ರಪತಿಗಳ ಕಾರ್ಯದಲ್ಲಿ ಹೆಲ್ಪ್ ಮಾಡಕಂತನ ಪ್ರಧಾನಮಂತ್ರಿ ಅವನ ಮಂತ್ರಿ ಮಂಡಲ ಇರಬೇಕು. ಈಗ ಪ್ರಧಾನಮಂತ್ರಿಯನ್ನ ಆಯ್ಕೆ ಮಾಡಿದ ನಂತರ ಪ್ರಧಾನಮಂತ್ರಿಯ ಸಲಹೆ ಮೇರೆಗೆ ಮಾತ್ರ ರಾಷ್ಟ್ರಪತಿಗಳು ಉಳಿದ ಸಚಿವರನ್ನ ನೇಮಕ ಮಾಡಬೇಕು. ಉಳಿದ ಸಚಿವರನ್ನ ಸರ್ ಯಾಕ್ರಿ ಪ್ರೆಸಿಡೆಂಟ್ ಯಾಕೆ ತಮ್ಮ ಮನಸ್ಸು ಇಚ್ಛೆ ಬಂದ ವ್ಯಕ್ತಿಯನ್ನ ಉಳಿದ ಸಚಿವರನ್ನಾಗಿ ಆಯ್ಕೆ ಮಾಡಕ್ ಬರೋದಿಲ್ಲ ಅಂತ ಕೇಳಿದ್ರೆ, ಈಗ ಪ್ರಧಾನಮಂತ್ರಿ ಈಸ್ ಅ ಹೆಡ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟ್ರೀಸ್. ಅವನು ಮಂತ್ರಿ ಮಂಡಲದ ಮುಖ್ಯಸ್ಥ ಆಗಿರ್ತಾನೆ. ಮುಖ್ಯಸ್ಥ ಯಾರನ್ನ ಆಯ್ಕೆ ಮಾಡ್ಕೋಬೇಕು ಅಂತಂದ್ರೆ ತನ್ನ ಮಾತು ಯಾರು ಕೇಳ್ತಿರ್ತಾರಲ್ಲ ಅವ್ರನ್ನ ಆಯ್ಕೆ ಮಾಡ್ಕೋಬೇಕು. ಈಗ ಕೆಲವೊಂದಿಷ್ಟು ಜನ ಇರ್ತಾರೆ, ಏನಪ್ಪಾ ಅಂತಂದ್ರೆ ನಾ ಯಾಕೆ ಪ್ರಧಾನಮಂತ್ರಿ ಮಾತು ಕೇಳಿ ಅವ್ನಿಗೇನು ಗೊತ್ತೈತಿ, ಎಲ್ಲ ನನಗ್ ಗೊತ್ತೈತಿ, ನಾ ಹೇಳ್ದಂಗೆ ಬೇಕಾದ್ರೆ ಅವ್ನು ಕೇಳಿ ಅಣ್ಣವ್ರು ಇದ್ರು ಅಂತಂದ್ರೆ ದೇರ್ ಇಸ್ ಅನ್ ಕನ್ಫ್ಲಿಕ್ಟ್. ಜಗಳ ಸ್ಟಾರ್ಟ್ ಆಗ್ತೈತಿ. ಜಗಳ ಸ್ಟಾರ್ಟ್ ಆಯ್ತು ಅಂತಂದ್ರೆ ರಾಷ್ಟ್ರಪತಿ ಈಗ ಪ್ರಧಾನಮಂತ್ರಿಗೂ ಮತ್ತು ಉಳಿದ ಸಚಿವರಿಗೂ ಜಗಳ ಸ್ಟಾರ್ಟ್ ಆಗ್ತೈತಿ. ಜಗಳ ಸ್ಟಾರ್ಟ್ ಆದ ನಂತರ ಈ ಪ್ರಧಾನಮಂತ್ರಿಗೆ ಏನೋ ಗೊತ್ತಿಲ್ರಿ, ನಾ ಹೇಳ್ದಂಗೆ ಪ್ರಧಾನಮಂತ್ರಿ ಕೇಳ್ಬೇಕು, ವಯಸ್ಸಿನಾಗ ನಾ ದೊಡ್ಡವದನಿ, ಪದವಿ ಒಳಗೆ ನಾವು ದೊಡ್ಡವಿದ್ರೆ ಏನಾಯ್ತು, ವಯಸ್ಸಿನಾಗ ನಾ ದೊಡ್ಡವದನಿ, ನಾ ಹೇಳ್ದಂಗೆ ಕೇಳ್ಬೇಕು ಪ್ರಧಾನಮಂತ್ರಿ ಅನ್ಕೋತ ಕೂತ್ರಂತ ಏನ್ ಮಾಡೋರು? ಯಾವುದೇ ಕೆಲಸಗಳಾಗೋದಿಲ್ಲ. ಪ್ರಧಾನಮಂತ್ರಿ ಒಂದು ಕೆಲಸ ಹೇಳ್ತಾನೆ, ಈ ರೀತಿ ಈ ವಿಷಯದ ಮೇಲೆ ಈ ರೀತಿ ಆಕ್ಟ್ ಮಾಡ್ರಿ, ಈ ರೀತಿಯಾಗಿರ್ತಕ್ಕಂಥ ನಿರ್ಣಯಗಳನ್ನ ತಗೋರಿ ಅಂತ ಹೇಳಿದಾಗ ಇವ್ ಅದ್ರ 2 ವರ್ಷ ನಿರ್ಣಯಗಳನ್ನ ತಗೋತಾನ. ನೀ ಏನ್ ಹೇಳ್ತೀನಿ ನನಗ? ನನ್ನ ರಾಷ್ಟ್ರಪತಿ ಅಪಾಯಿಂಟ್ಮೆಂಟ್ ಮಾಡ್ಯಾನ, ನೀ ಏನ್ ಹೇಳ್ತೀನಿ ನನಗ? ಅಣ್ಣವ್ರು ಇರ್ತಾರೆ ಅವ್ರು ಹಂಗ ಹೇಳಿದಾಗ ಕೆಲಸ ಕಾರ್ಯಗಳು ನಡೆಯೋದು ಹೆಂಗೆ? ಇವ್ರು ಜಗಳ ಬಿಡಿಸೋದ್ರಾಗನ ರಾಮಾಯಣ ಆಗಿ ಹೋಗ್ತೈತಿ. ಆಗ ಎಲ್ಲ ಎಕ್ಸಿಕ್ಯೂಟಿವ್ ಕಾರ್ಯಗಳು ನಿಂತು ಹೋಗ್ತವೆ. ನಿಂತು ಹೋದಾಗ ಗೌರ್ಮೆಂಟ್ ಇಲ್ಲಿ ಸ್ಟಾಗ್ನೆಂಟ್, ಗೌರ್ಮೆಂಟ್ ನಿಚ್ಚಲ ಸ್ಥಿತಿ ಒಳಗೆ ಬಂದ್ಬಿಡ್ತೈತಿ. ಗೌರ್ಮೆಂಟ್ ನಿಚ್ಚಲ ಸ್ಥಿತಿ ಒಳಗೆ ಬತ್ತು ಅಂತಂದ್ರೆ ಉಳಿದ ಜನಗಳ ಇದನ್ನೇನು? ಅದಕ್ಕೆ ಏನ್ ಮಾಡ್ತಾರೋ ಅಂತಂದ್ರೆ ಪ್ರಧಾನಮಂತ್ರಿ ಯಾರನ್ನ ಮಂತ್ರಿಯನ್ನಾಗಿ ಆಯ್ಕೆ ಮಾಡ್ರಿ ಅಂತೇಳಿ ಸಜೆಷನ್ ಮಾಡ್ತಾರೋ ಅವರನ್ನ ಮಾತ್ರ ಮಂತ್ರಿಯನ್ನಾಗಿ ಆಯ್ಕೆ ಮಾಡ್ತಾರೆ. ಈಗ ನೀವು ನಮ್ಮಲ್ಲಿ ಕರ್ನಾಟಕದೊಳಗೆ ಯಡಿಯೂರಪ್ಪ ಗೌರ್ಮೆಂಟ್ ಇದ್ದಾಗ ನೋಡಿರ್ಬೇಕು. ಯಡಿಯೂರಪ್ಪನವರಿಗೂ ಮತ್ತು ಯಾರು ಗಣಿಧನಿಗಳು ಬಳ್ಳಾರಿ ರೆಡ್ಡಿಗಳಿಗೂ ಜಗಳ ಇತ್ತು. ನೀ ಏನ್ ಹೇಳ್ತೀನಿ ನನಗಂದ್ರ ಅವರು ಯಡಿಯೂರಪ್ಪನ ಕೆಳಗೆ ಇಳಿಸಿ 3 ಮಂದಿನ ಮುಖ್ಯಮಂತ್ರಿ ಮಾಡಿದ್ರು. ಸದಾನಂದ ಗೌಡ ಆದ್ರು, ಆ ನಂತರ ನಮ್ಮ ಹುಬ್ಬಳ್ಳಿಯವರು ಯಾರು, ಹುಬ್ಬಳ್ಳಿ ಧಾರವಾಡ ಶೆಟ್ಟರ್ ಸಾಹೇಬ್ರು ಆದ್ರು. ಈ ರೀತಿಯಾಗಿರ್ತಕ್ಕಂಥ ಜಗಳಗಳು ಸ್ಟಾರ್ಟ್ ಆಗ್ತವೆ. ಜಗಳಗಳು ಸ್ಟಾರ್ಟ್ ಆಗಿ ಏನಾಗ್ತಾವೆ ಅಂತಂದ್ರೆ ಏನ್ ಕೆಲಸ ಮಾಡ್ಯಾರೋ ಏನ್ ಬಿಟ್ಟಾರೋ ಯಾರಿಗೂ ತಿಳಿಯಂಗೂ ಇಲ್ಲ. ಅದಕ್ಕೆ ಏನ್ ಮಾಡ್ತಾರ ಅಂತಂದ್ರೆ ಇದನ್ನ ತಪ್ಪಿಸೋ ಸಲುವಾಗಿ, ಈ ರೀತಿಯಾಗಿರ್ತಕ್ಕಂಥ ವಿರೋಧಾಭಾಸವನ್ನ ತಪ್ಪಿಸೋ ಸಲುವಾಗಿ ಏನ್ ಮಾಡ್ತಾರೋ ಅಂತಂದ್ರೆ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಯವರೇ ನಾನು ನಿಮ್ಮನ್ನ ಆಯ್ಕೆ ಮಾಡೀನಿ, ನಿಮಗೆ ಯಾರು ಚಲೋ ಅನಿಸ್ತಾರಲ್ಲ, ನಿಮಗೆ ಯಾರು ಕೆಲಸ ಮಾಡ್ತಾರೋ, ನೀವು ಹೇಳ್ದಂಗೆ ಕೆಲಸ ಮಾಡ್ತಾರೋ ಅಂತೇಳಿ ಅನಿಸ್ತೈತಿಲ್ಲ ನಿಮಗೆ, ಅಂತವ್ರನ್ನ ನೀವು ಆಯ್ಕೆ ಮಾಡ್ಕೋರಿ ಕೌನ್ಸಿಲ್ ಆಫ್ ಮಿನಿಸ್ಟ್ರಿಗೆ, ಮಂತ್ರಿ ಮಂಡಲಕ್ಕೆ ಅಂತ ಹೇಳ್ತಾರೆ. ಹೌದಾ? ದೇರ್ ಇಸ್ ಅನ್ ಸಜೆಷನ್ ಮೇಡ್ ಬೈ ದಿ ಪ್ರೈಮ್ ಮಿನಿಸ್ಟರ್ ಟು ಅಪಾಯಿಂಟ್ ಮಿನಿಸ್ಟರ್ಸ್ ಟು ದಿ ಪ್ರೆಸಿಡೆಂಟ್. ಇದಿಷ್ಟು ಕ್ಲಿಯರ್. ಈಗ ಪ್ರಧಾನಮಂತ್ರಿ ಅವರು ನರೇಂದ್ರ ಮೋದಿ ಅವರ ಖಾತೆ ಒಳಗ ಸುಬ್ರಹ್ಮಣ್ಯ ಸ್ವಾಮಿ ಅವರನ್ನ ಮಿನಿಸ್ಟರ್ ಆಗಿ ಮಾಡಲಿಲ್ಲ, ಯಾಕಂತ ಕ್ವಶನ್ ಕೇಳ್ತವೆ. ಕ್ವಶನ್ ರೈಸ್ ಆಗ್ತಿದ್ವು. ಯಾಕೆ ರೈಸ್ ಆಗ್ತಾವ ಅಂತಂದ್ರೆ ಸುಬ್ರಹ್ಮಣ್ಯಂ ಸ್ವಾಮಿ ಪ್ರಧಾನಮಂತ್ರಿ ಮಾತಾ ಕೇಳೋದಿಲ್ಲ. ಅವ ಮಾತಾ ಕೇಳೋದಿಲ್ಲ, ಅವನೊಂದು ಬೇರೆ ಇವನೊಂದು ಬೇರೆ.
ಈ ಕಾಮನ್ ಆಗಿ ಯಾಕೆ ಮಾತು ಕೇಳದವ್ರನ್ನ ಮಂತ್ರಿಗಳನ್ನಾಗಿ ಮಾಡೋದಿಲ್ಲ ಅನ್ನೋದನ್ನ ಮುಂದೆ ಹೇಳ್ತಾರೆ. ಇದೇ ಆರ್ಟಿಕಲ್ 75 ಸಬ್ ಕ್ಲಾಸ್ 1 ರಿಂದ 6 ತನಕ ಏನು ಉಪವಿಧಿಗಳು ಅದ್ರಾಗ ಹೇಳ್ತಾರೆ. ಯಾಕ ಪ್ರಧಾನಮಂತ್ರಿಯ ಮಾತು ಕೇಳೋರನ್ನ ಮಿನಿಸ್ಟರ್ನಾಗಿ ಮಾಡಬೇಕು, ಯಾಕೆ ಪ್ರಧಾನಮಂತ್ರಿ ಮಾತು ಕೇಳೋರ್ದನ್ನ ಮಿನಿಸ್ಟರ್ನಾಗಿ ಮಾಡಬಾರ್ದು ಅನ್ನೋದನ್ನ. ಇಲ್ಲ ಅಂತಂದ್ರೆ ನನ್ನೇನ್ ಕೇಳ್ತೀನಿ, ನನ್ನ ಅಪಾಯಿಂಟ್ಮೆಂಟ್ ಮಾಡಿದ ಪ್ರೆಸಿಡೆಂಟ್ ಅವ್ನು ಕೇಳಿ ಹೋಗಂತಾರ. ಅದಕ್ಕೆ ಹೆಡ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟ್ರೀಸ್ ವಿಲ್ ಬಿ ಏನಾಕತಿ ಅಂತಂದ್ರೆ ಅವ್ನಿಗೇನು ತಿಳಿಲಾರ್ದಂಗ ಆಕತಿ. ರಾಷ್ಟ್ರಪತಿಯರ ನನಗೆ ಈ ಕೆಲಸ ಮಾಡ್ಸತ್ ಹೇಳ್ಯಾನು, ನಾರ ಇವ್ಗೆ ಹೇಳಿದ್ರೆ ಇವ್ ನನ್ನ ಮಾತಾ ಕೇಳಲ್ಲ, ನೀ ಏನ್ ಕೇಳ್ತೀನಿ ನನ್ನ ರಾಷ್ಟ್ರಪತಿ ಕೇಳಿ ಹೋಗಂತಂದ್ರೆ ದೇರ್ ಇಸ್ ವಾಟ್ ಇಟ್ ಮೀನ್. ಹೌದಿಲ್ಲ? ನಡೆದಕ್ ನೋಡಿ ಈಗ ಡಿ ಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯ ಅವರಿಗೆ ದೇರ್ ಇಸ್ ಅನ್ ಪವರ್ ಹೌಸ್. ಹೌದಾ? ಅಪಾಯಿಂಟೆಡ್ ಬೈ ದಿ ಸಿದ್ದರಾಮಯ್ಯ ಆನ್ ದಿ ಸಜೆಷನ್ ಆಫ್ ದಿ ಸಿದ್ದರಾಮಯ್ಯ. ಯಾರು? ಡಿ ಕೆ ಶಿವಕುಮಾರ್ ಅವರು. ಈಗ ಡಿ ಕೆ ಶಿವಕುಮಾರ್ ಅವರು ಏನಂತಾರೆ, ನಾಯಕ್ ನಿನ್ ಮಾತು ಕೇಳಿ ಅನ್ನೋ ಲೆಕ್ಕಿಗೆ ಮಾತಾಡ್ತಾರ ಅವರು, ಯಾಕಂದ್ರೆ ಉಪಮುಖ್ಯಮಂತ್ರಿ ಅವರು. ಇದು ಹಿಂಗ ಆಗಬಾರದು ಅಂತೇಳಿ ಏನ್ ಮಾಡ್ತಾರೋ ಅಂತಂದ್ರೆ, ನಿನಗೆ ಯಾರು ಸಹಾಯವನ್ನ ಮಾಡ್ತಾರೋ ಅವರನ್ನ ನೀವು ಏನ್ ಮಾಡ್ರಿ ಅಂತಂದ್ರೆ ಕೌನ್ಸಿಲ್ ಆಫ್ ಮಿನಿಸ್ಟ್ರಿ ಆಗಿ ನಿಮ್ಮ ಸಹಚರರನ್ನಾಗಿ ಆಯ್ಕೆ ಮಾಡ್ಕೋರಿ ಅಂತ ಅವಕಾಶವನ್ನ ಕೊಡ್ತಾರೆ. ಒಂದು. ಇನ್ನು ರಾಷ್ಟ್ರಪತಿಯವರು ಸಜೆಷನ್ ಇಲ್ಲದೆ ಕೆಲಸನೇ ಮಾಡಕ್ ಬರೋದಿಲ್ಲ. ದೇರ್ ಶುಡ್ ಬಿ ಲಿಮಿಟೇಷನ್ ಫಾರ್ ದಿ ಪ್ರೆಸಿಡೆಂಟ್ ಟು ಆಕ್ಟ್. ದ ಪ್ರೆಸಿಡೆಂಟ್ ಓನ್ಲಿ ಆಕ್ಟ್ ಆನ್ ದಿ ಸಜೆಷನ್ ಮೇಡ್ ಬೈ ದಿ ಪ್ರೈಮ್ ಮಿನಿಸ್ಟರ್ ಅಂಡ್ ಹಿಸ್ ಕೌನ್ಸಿಲ್ಸ್. ದೇರ್ ಇಸ್ ನೋ ಕೌನ್ಸಿಲ್ಸ್ ಅಂದಾಗ, ಅಲ್ಲಿ ಕೌನ್ಸಿಲ್ಸೇ ಇಲ್ಲ ಅಂದಾಗ, ಮಂತ್ರಿಮಂಡಲವೇ ಇಲ್ಲ ಅಂದಾಗ ಯಾರು ಪ್ರಧಾನಮಂತ್ರಿ ಇದಾರೋ ಅವರ ಸಜೆಷನ್ ಮೇಲೆ ಕೆಲಸ ಮಾಡಬೇಕು ಅವರು. ಈಗ ಪ್ರಧಾನಮಂತ್ರಿ ಸಜೆಷನ್ ಏನಪ್ಪಾ ಅಂತಂದ್ರೆ, ಇಂತಿಂತವ್ರನ್ನ ನೀವು ಮಂತ್ರಿಯನ್ನಾಗಿ ಈ ರೀತಿ ಈ ಖಾತೆಯ ಮಂತ್ರಿಯನ್ನಾಗಿ ನೀವು ಅಪಾಯಿಂಟ್ಮೆಂಟ್ ಮಾಡ್ರಿ ಅಂತೇಳಿ ಕೌನ್ಸಿಲ್ ಯಾರು ಪ್ರಧಾನಮಂತ್ರಿ ಅವರು ಸಲಹೆ ಕೊಟ್ಟಾಗ ಅದನ್ನ ಮೀರಾಕ್ ಬರಂಗಿಲ್ಲ. ಯಾರಿಗೆ? ರಾಷ್ಟ್ರಪತಿ ಅವರಿಗೆ. ದಿಸ್ ಇಸ್ ಅನ್ ಲಿಮಿಟೇಷನ್ ಮೇಡ್ ಬೈ ದಿ ಕಾನ್ಸ್ಟಿಟ್ಯೂಷನ್ ಟು ದಿ ಪ್ರೆಸಿಡೆಂಟ್. ಪ್ರೆಸಿಡೆಂಟ್ ಅವರಿಗೆ ಇದೊಂದು ರೀತಿ ಲಿಮಿಟೇಷನ್, ಮಿತಿಗಳನ್ನ ಹೇರಿದ್ದಾರೆ. ಯಾರು? ಸಂವಿಧಾನ. ಹೌದಾ? ಅರ್ಥ ಆಯ್ತು ಅಂತ ಅನ್ಕೊಂಡಿನಿ. ಇದಿಷ್ಟು ಮಾಹಿತಿ ಆರ್ಟಿಕಲ್ 75 ಸಬ್ ಕ್ಲಾಸ್ 1 ಬಗ್ಗೆ. ಇನ್ನ ಎಷ್ಟು ಮಂದಿನ ನೀನು ಕೌನ್ಸಿಲ್ ಆಫ್ ಮಿನಿಸ್ಟರ್ ಆಗಿ ಅಪಾಯಿಂಟ್ಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಬರ್ತೈತಿ. ನೀನು ಯಾಕಂತಂದ್ರೆ ನಡಬರ್ಕೆ ಕೋಆಲಿಷನ್ ಗೌರ್ಮೆಂಟ್ಗಳು ಬಂದು, ಏನೋ ಸಮ್ಮಿಶ್ರ ಸರ್ಕಾರಗಳು ಬಂದು, ಅವನೊಬ್ಬನ ತಗೋ, ಆ ಪಕ್ಷದವನೊಬ್ಬನ ತಗೋ, ಈ ಪಕ್ಷದವನೊಬ್ಬನ ತಗೋ, ಇಂಥವ್ರಿಗಿಂತ ಕತೆ ಇಂಥವ್ರಿಗಿಂತ ಕತೆ ಕೊಟ್ಟು ಎಲ್ಲಾರನ್ನೂ ಮಿನಿಸ್ಟರ್ನ ಮಾಡಕತ್ರು. ಎಲ್ಲಾರನ್ನೂ ಮಿನಿಸ್ಟರ್ನ ಮಾಡಕತ್ತಾಗ ಬೊಕ್ಕಸಕ್ಕೆ ಏನಾಗತ್ತಿತ್ತು ಅಂತಂದ್ರೆ ಹೊರೆ ಬೀಳಾಕಿತ್ತು. ಯಾಕಂತಂದ್ರೆ ಒಬ್ಬ ಮಿನಿಸ್ಟರ್ ಆದ ಅಂತಂದ್ರೆ ಅವಂಗ ಒಂದು ಮನಿ ಕೊಡಬೇಕು, ಅವಂಗ ಫ್ರೀ ಕರೆಂಟ್ ಕೊಡಬೇಕು. ದೇರ್ ಇಸ್ ಅನ್ ಲಾಟ್ ಆಫ್ ಪ್ರೆಷರ್, ಎಕನಾಮಿಕ್ ಪ್ರೆಷರ್. ಅದನ್ನ ನಿಭಾಯಿಸುವ ಸಲುವಾಗಿ ಒಂದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಅನ್ನ ತಗೊಂಡ್ಬರ್ತಾರೆ. ಆ ಆಕ್ಟ್ ನೊಳಗೆ ಆರ್ಟಿಕಲ್ 75 ಸಬ್ ಕ್ಲಾಸ್ 1A ಅಂತದನ್ನ ಜೋಡಿಸ್ತಾರೆ. ಆಮೇಲೆ ಆರ್ಟಿಕಲ್ 75 ಸಬ್ ಕ್ಲಾಸ್ 1B ಅಂತಕ್ಕಂಥದ್ದನ್ನು ಜೋಡಿಸ್ತಾರೆ. ಅದು ಏನ ಅಂತೇಳಿ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋದಲ್ಲಿ ನಿಮಗೆ ನೀಡತಕ್ಕಂಥ ಮಾಹಿತಿ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡ್ರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 75 ಸಬ್ ಕ್ಲಾಸ್ 1A ಬಗ್ಗೆ ಡಿಸ್ಕಷನ್ ಮಾಡೋಣ. ಅಲ್ಲಿವರೆಗೂ ಧನ್ಯವಾದಗಳು.